ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಮಕ್ಳು ಏನು ಮಾಡ್ತಾಯಿದ್ದಾರೆ ಗೊತ್ತಾ? ರೀಲ್ಸ್ ಟ್ರೆಂಡಿಂದ ಒಂದು ರೀಲ್ಸ್ ಇದೆಯಲ್ಲ, ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ನೀರು ಹಾರಿಸಿ ಅದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಏನು ವಿಶೇಷ ಅಂದರೆ 1000 ಸಬ್ಸ್ಕ್ರೈಬರ್ ಆಗಿದೆ ನಮಗೆ. ಸೊ ಹಾಗಾಗಿ ತುಂಬ ಖುಷಿ ಮಕ್ಕಳಿಗೂ. ಬಟ್ ನಾವು ಮಾಡಿದ ಪ್ರಯತ್ನ ವ್ಯರ್ಥ ಆಯಿತು, ಆಗಲಿಲ್ಲ ಅವರಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗು ಲಂಚ್ ಬಾಕ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಏನು 1000 ಸಬ್ಸ್ಕ್ರೈಬರ್ಗೆ ಹೀಗೆ ಮಾಡ್ತಾ ಇದ್ದಾಳೆ ಅಂದರೆ, 2 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. 2 ವರ್ಷ ಅಂದರೆ ಅದ್ರ 1 ವರ್ಷ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡಲಿಲ್ಲ. ಬಟ್ 2ನೇ ವರ್ಷದಲ್ಲಿ ನನಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಾಯಿತು. ಒಂದು ಜಾಬ್ ಟೈಪಲ್ಲಿ ಎಂಜಾಯ್ ಮಾಡಲಿಕ್ಕಾಗಿ ಯಾವತ್ತೂ ಮಾಡಲಿಲ್ಲ. ರೀಲ್ಸ್ ಆಗಲಿ, ಯಾವುದೇ ಒಂದು ವೀಡಿಯೋಸ್ ಆಗಲಿ, ನಾನು ಕುಕ್ಕಿಂಗ್ ಆಗಲಿ, ಎಂಜಾಯ್ ಮಾಡಲಿಕ್ಕಾಗಲಿ, ಅದ್ರ ಖುಷಿ ಪಡಲಿಕ್ಕಾಗಿ ಮಾಡಲಿಲ್ಲ. ನನಗೆ ಬೇಕು ಅಂತ ಒಂದು ಜಾಬ್ ಟೈಪು, ನನಗೆ ಹೊರಗಡೆ ಹೋಗಿ ಮಾಡೋಕ್ಕಾಗ್ದಿರೋದು ನನ್ನ ಮನೇಲಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ. ಬಟ್ ಸಬ್ಸ್ಕ್ರೈಬರ್ಸೇ ತುಂಬ ಲೇಟು ನನಗಾಗಿದ್ದು. ಸೊ ಆಯಿತು. ಸೊ 1000 ಆಯಿತು ಈಗ. ಓಕೆ, ನನಗೆ ತುಂಬ ಖುಷಿ, ಮಿಲಿಯನ್ ಆದಷ್ಟು ಖುಷಿಯಲ್ಲಿದ್ದೀನಿ. ಓಕೆ, ಹೀಗೆ ಹನಿ ಹನಿ ಸೇರಿದರೆ ಹಳ್ಳ ಅಂತಾರಲ್ವ. ಸೊ ಹಾಗೆ ಒಂದು ದಿವಸ ಲಕ್ಷನೂ ಆಗ್ಬೋದು, ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲಿ ನಾನು ಬಿಸಿಲಿಗೆ ಫ್ಲವರ್ಸ್ ಎಲ್ಲ ಅಂದರೆ ವಾಸಿನ ಫ್ಲವರ್ ಎಲ್ಲ ತೊಳೆದು ಇಡ್ತಾಯಿದ್ದೀನಿ. ಟೋಟಲಿ ನನಗೆ ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ಬರೀ ಕಿಟಕಿದು ಕರ್ಟನ್ಸ್ ಮಾತ್ರ ನಾನು ತೆಗ್ದಿಲ್ಲ, ಅದು ಮಾತ್ರ ನಾನು ಪೆಂಡಿಂಗ್ ಇಟ್ಟಿದ್ದೀನಿ. ಯಾಕೆಂದರೆ ಇನ್ನೂ ಪಕ್ಕದ ಕೆಲಸ ಕಂಪ್ಲೀಟ್ ಮುಗ್ದಿಲ್ಲ, ಧೂಳು ಒಳಗೆ ಬರುತ್ತೆ ಅಂಥೇಳಿ. ಇದು ಒಂದು ಗಿಫ್ಟ್ ಪೌಚರ್ನ ನಾನು ಈ ಟೈಪಲ್ಲಿ ವಾಸದ್ರೊಳಗಿಟ್ಟು, ಅದಕ್ಕೊಂದು ಫ್ಲವರ್ ಎಲ್ಲ ತೊಳೆದಿದ್ದೀನಲ್ಲ, ಅದಕ್ಕೆ ಹಾಕೋಣ ಅಂಥೇಳಿ ನಾನು ಪ್ರಿಪೇರ್ ಮಾಡಿಟ್ಟಿರೋದು. ಸೊ ನನಗೆ ಚೇಂಜ್ ಮಾಡಿ, ಯಾಕೆ ಸುಮ್ಮನೆ ಎಲ್ಲ ಡಿಸ್ಪೋಸ್ ಮಾಡೋದು ಅಂತ ಹೇಳಿ ಅದನ್ನ ನಾನು ಆ ಟೈಪಲ್ಲಿ ಯೂಸ್ ಮಾಡಿಕೊಂಡೆ. ಫ್ಯಾನು, ಎಲ್ಲ ಫ್ಯಾನ್ಗಳು ತುಂಬ ಧೂಳಾಗಿತ್ತು 1-2 ತಿಂಗಳಿಂದ, ಅಲ್ಲಿ ಮನೆ ಕೆಲಸ ಸ್ಟಾರ್ಟ್ ಆದಾಗಿನಿಂದ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್ಲು. ಒಬ್ಬಳೇ ಇದ್ದೆ, ಎಲ್ಲ ಒಬ್ಬಳೇ ಮಾಡಿಕೊಂಡೆ. ಮಕ್ಕಳಿದ್ರೆ ಸ್ವಲ್ಪ ಫ್ಯಾನ್ ಕ್ಲೀನ್ ಮಾಡಿಕೊಡ್ತಾರೋ ಏನೋ ಅಂದ್ಕೊಂಡೆ. ಬಟ್ ಅವರು ಇಬ್ಬರು ಇರಲಿಲ್ಲ. ಸೊ ನಾನು ಅದಕ್ಕೆ ಒಬ್ಬಳಿದ್ದಾಗಲೇ ಸರಿ ಅಂತ ಹೇಳಿ ಎಲ್ಲ ಮಾಡಿಕೊಂಡೆ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸ್ವಲ್ಪ ಆಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳಿ ಪ್ರೇ ಮಾಡಿ. ಸೊ ನಾನಿವತ್ತು ತುಂಬ ಹ್ಯಾಪಿ ಇದ್ದೀನಿ. ಯಾವತ್ತು ಯಾವುದು ಒಂದು ಅವಶ್ಯಕತೆ ಬರುತ್ತೆ ಅಂದರೆ, ಅದು ಅವಶ್ಯಕತೆ ಬಂದಾಗಲೇ ನಾವೆಲ್ಲ ಮಾಡೋದು. ಅಷ್ಟು ತನಕ ನಾವೆಲ್ಲ ವಿಷಯದಲ್ಲೂ ಲೇಸಿಯಾಗಿರ್ತೀವಿ. ನಾನು ಕೂಡ ಈ ಚಾನಲ್ ವಿಷಯದಲ್ಲಿ ಲೇಸಿಯಾಗೇ ಇದ್ದೆ. ಇಲ್ಲ, ಸುಮ್ಮನೆ ಯಾವತ್ತೋ ಒಂದು ಹಾಕೋದು ಬಿಡೋದು. ಬಟ್ ಇಲ್ಲ, ನನಗೆ ಮಾಡಬೇಕು ಅಂತ ಅನಿಸ್ತು, ಮಾಡೋದು ಅನಿವಾರ್ಯ. ಏನೂ ಆಗಲಿ, ಮನೆಯೊಳಗೆ ಕೂತು ಮಾಡೋದು ತಾನೇ, ಒಂದು ಅಡುಗೆನೇ ತಾನೇ, ಒಂದು ರೀಲ್ಸ್ ಹಾಕೋದೇ ತಾನೇ, ಹಾಕೋಣ ಅಂಥೇಳಿ ಮಾಡಿ ನೋಡಿದೆ. ಬಟ್ ಒಂದು ಚಿಕ್ಕ ಸಕ್ಸಸ್ ಸಿಕ್ಕಿದೆ. ಇನ್ನೂ ಹಾಗೆ ಆಗಲಿ ಅಂತ ಹೇಳಿ ಎಲ್ಲರೂ ಆಶಿಸಿ, ಆಯಿತಾ? ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಜೊತೆ ಇರೋರಿಗೆ ತುಂಬ ಥ್ಯಾಂಕ್ಸು. ನಾನಿಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ಬೇಕಾದ್ರೆ ಏನೂ ಇರಲಿಲ್ಲ, ಕೆಲಸನೂ ಮಾಡಿ ತುಂಬ ಸುಸ್ತಾಗಿತ್ತು. ಸೊ ಹಾಗಾಗಿ ಕಸ್ಟರ್ಡ್ ಮಾಡೋಣ ಅಂಥೇಳಿ ಹೊರಟೆ. ಏನು ಇವತ್ತು ಅನಿಸ್ತು ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಕಸ್ಟರ್ಡಿಗೆ ಈ ಪಾತ್ರೆ ಇಟ್ಕೋತೀನಿ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಮಾಡಲಿಕ್ಕೆ ಅಂಥೇಳಿ ಆ ಪಾತ್ರೆ ನಾನು ತೋರಿಸಿದ್ದು. ಹಾಲು ಬಿಸಿ ಮಾಡ್ಕೋತೀನಿ. ಹಾಲು ಬಿಸಿ ಆದ ನಂತರ ಕಸ್ಟರ್ಡ್ ಪೌಡರು, ರಾ ಮಿಲ್ಕ್ ಹಾಕಿ, ಅಂದರೆ ಸ್ವಲ್ಪ ತಣ್ಣಗಿರೋ ಮಿಲ್ಕ್, ನಾನು ಹಾಲು ಪ್ಯಾಕೆಟಿಂದನೇ ಹಾಲು ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟಿಲ್ಲದೆ ಇರೋ ಆ ಥರ. ಫ್ರೂಟ್ಸು ಇತ್ತು, ಸ್ವಲ್ಪ ಡ್ರೈ ಫ್ರೂಟೂ ಇತ್ತು. ಸೊ ಡ್ರೈ ಫ್ರೂಟ್ ಇದ್ದರೆ ಹಾಕ್ಕೊಳ್ಳಿ, ಯಾವುದಿದೆ ಅದು. ನಾನು ಒಂದೊಂದು ಸರಿ ಬರೀ ಡೇಟ್ಸು, ಬಾಳೆಹಣ್ಣಿದ್ರೆ ಅದರಲ್ಲೇ ಮಾಡಿಬಿಡ್ತೀನಿ. ನನಗೆ ಎಲ್ಲ ಬೇಕು ಅಂತೇನೂ ಇಲ್ಲ. ಇವತ್ತಿತ್ತು, ಏನಿದೆ ಅದರಲ್ಲಿ ಸ್ವಲ್ಪ ಮಾಡಿದೆ. ಮಕ್ಳಿಗೆ ಬರ್ಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನನಗೂ ಸುಸ್ತಾಗ್ತಿತ್ತು. ಸೊ ಕೆಲಸ ಮಾಡಿ ಬೆಳಗ್ಗೆ ಅಲ್ಲ 10:15 ನಿಂತೋಳು, ಇವತ್ತು ಫುಲ್ ಡೇ ಇದೇ ಆಯಿತು. ಇಲ್ಲಿ ನೋಡಿ, ಅದು ಆ್ಯಡ್ ಮಾಡ್ಕೊಂಡು ನಂತರ ಹಾಲಿಗೆ ಕುದ್ದ ನಂತರ ಅದು ಆ್ಯಡ್ ಮಾಡ್ಕೊಂಡು ಈಗ ಶುಗರ್ ಹಾಕೋತಾ ಇದ್ದೀನಿ. 5:30 ತನಕ ಇವತ್ತು ಕೆಲಸ ಮಾಡಿದ್ದೀನಿ ನಾನು. ಬಟ್ ಇನ್ನೂ ಆಗಿಲ್ಲ, ಇನ್ನೂ ಇದೆ ಕೆಲಸ ಮಾಡಬೇಕು, ಎಲ್ಲ ಮುಗಿಸ್ಕೋಬೇಕು. ಇಲ್ಲಿ ಕುದೀತಾ ಇದೆ. ಕುದ್ದ ತಕ್ಷಣ ತೆಗೆದು ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರಲ್ಲಿ ಇಡಿ, ಡೈರೆಕ್ಟ್ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಡಿ.
ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 10 ನಿಮಿಷದಷ್ಟು ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ನಂತರ ತೊಗೊಂಡೋಗಿ ಸ್ವಲ್ಪ ತಣ್ಣಗಾದ ನಂತರ ತೊಗೊಂಡೋಗಿ ಫ್ರಿಜ್ಜಲ್ಲಿಟ್ಟೆ. ಒಂದು 2 ಅವರ್ಸ್ ಇಟ್ಟಿದ್ದೆ. 4:35ಗೆ ತೆಗೆದೆ. ಈಗ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗಿತ್ತು. ಆ್ಯಕ್ಚುಲಿ ಕಸ್ಟರ್ಡ್ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೆ ಇವತ್ತು. ನಮ್ಮ ಮನೇಲಿ ಸ್ಟ್ರಾಬೆರಿ ಇಷ್ಟಪಡಲ್ಲ, ವೆನಿಲಾನು ಅಷ್ಟೇ ನನಗಿಷ್ಟ ಆಗಲ್ಲ, ಮ್ಯಾಂಗೋ ತುಂಬ ಇಷ್ಟ, ಪೈನಾಪಲ್ ಮ್ಯಾಂಗೋ. ಸೊ ಆ ಫ್ಲೇವರಿಂದ ತೊಗೊಂಡಿದ್ದೆ. ಇಲ್ಲಿ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೈಟ್ ಆಯಿತು 8:30. ಇನ್ನೇನು ಎಲ್ಲ ಬಾಗಿಲೆಲ್ಲ ಹಾಕ್ಕೊಂಡು ಒಳಗಡೆ ಹೋಗೋದು. ಸೊ ಹಾಗಾಗಿ ಇನ್ನು ಹೋಗಿ ನಮಾಜ್ ಮಾಡಿ ಊಟ ಮಾಡಿಕೊಂಡು ಮಲಗೋದು. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಜೊತೆ ಸಬ್ಸ್ಕ್ರೈಬ್ ಆಗಿ ಸೇರಿದ ಎಲ್ಲರಿಗೂ ನನಗಿನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.